ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾಳೆ ಹಬ್ಬ ಇರೋದ್ರಿಂದ ಜೊತೆಗೆ ಲಕ್ಕಿಗೂ ಒಂದು ಹೆಲ್ತಿ ಸ್ನ್ಯಾಕ್ ಆಗುತ್ತೆ ಅಂತ ಶೇಂಗಾ ಉಂಡೆ ಮಾಡ್ತಿದ್ದೀನಿ. ಮೊದಲು ಕಡಲೆ ಬೀಜನ ಒಂದು ಬಾಣಲೆಗೆ ಹಾಕಿ 5 to 7 ಮಿನಿಟ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಸಿಪ್ಪೆ ಬರೋ ಥರ ಹುರ್ಕೊಳ್ಳಿ. ನಂತರ ಒಂದು ಪ್ಲೇಟ್ಗೆ ಅಥವಾ ಮರದಲ್ಲಿ ಹಾಕಿ ಸಿಪ್ಪೆನ ತೆಗೆದುಕೊಳ್ಳಿ. ಈ ಗ್ಯಾಪ್ನಲ್ಲಿ ಲಕ್ಕಿ ನಾನು ಹೆಲ್ಪ್ ಮಾಡ್ತೀನಿ ಅಂದ. ನೋಡಿ ಸಿಪ್ಪೆನೆಲ್ಲ ಹೇಗೆ ಊದಿ ಆಟ ಆಡ್ತಿದ್ದಾನೆ ಅಂತ. ಇದನ್ನೆಲ್ಲ ನೋಡಿ ನಮ್ಮ ಅಜ್ಜಿ ನೀವಿಬ್ಬರು ಇವತ್ತು ಮಾಡ್ದಂಗೆ ಅಂತ ಹೇಳಿಕೊಡಿ, ನಾನೇ ಸಿಪ್ಪೆ ಬಿಡಿಸ್ಕೊಡ್ತೀನಿ ಅಂತ ಅವರೇ ಸಿಪ್ಪೆನ ಬಿಡಿಸಿದ್ರು. ಇವಾಗ ಬಾಣಲಿಗೆ ಎಷ್ಟು ಕಡಲೆ ಬೀಜನ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ಹಾಕಿ 3 to 4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಕರಗಿಸ್ಕೊಳ್ಳಿ. ನೋಡಿ ಈ ಥರ ನೊರೆ ಬಂದ ಮೇಲೆ ಸ್ವಲ್ಪ ನೀರಿನಲ್ಲಿ ಹಾಕಿ ಉಂಡೆ ಕನ್ಸಿಸ್ಟೆನ್ಸಿ ಬಂದಿದೆಯಾ ಅಂತ. ಇಲ್ಲ ಅಂದರೆ ಇನ್ನೊಂದು 10 ಸೆಕೆಂಡ್ ಬಿಟ್ಟು ಮತ್ತೆ ನೋಡಿ. ಪಾಕ ಚೆನ್ನಾಗಿ ಬರಲಿಲ್ಲ ಅಂದರೆ ಉಂಡೆ ಕಟ್ಟೋ ಕಷ್ಟ ಆಗ್ಬೋದು ಅಥವಾ ಪುಡಿ ಪುಡಿನೂ ಆಗಬಹುದು. ಇಲ್ಲಿ ತೋರಿಸ್ತಿದ್ದೀವಲ್ಲ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ಉಂಡೆ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಏಲಕ್ಕಿ ಪುಡಿ ಮತ್ತು ಹುರಿದ ಕಡಲೆ ಬೀಜ ಹಾಕಿ ಚೆನ್ನಾಗಿ ಕಲಿಸಿ ಸ್ಟವ್ ಆಫ್ ಮಾಡಿ. ನಂತರ ಸ್ವಲ್ಪ ನೀರು ಅಥವಾ ತುಪ್ಪನ ಕೈಗೆ ಸವರಿಕೊಂಡು ಉಂಡೆ ಮಾಡಿ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಿ, ಇಲ್ಲಾಂದರೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಈ ಶೇಂಗಾ ಉಂಡೆ ಕೇವಲ ರುಚಿಯಷ್ಟೇ ಅಲ್ಲ, ಬೆಳೆಯುವ ಮಕ್ಕಳಿಗೆ ಇದೊಂದು ಸೂಪರ್ ಫುಡ್ ಇದ್ದಂತೆ. ಶೇಂಗಾದಲ್ಲಿರೋ ಪ್ರೋಟೀನ್ ಲಕ್ಕಿ ಅಂತ ಸದಾ ಓಡಾಡೋ ಮಕ್ಕಳಿಗೆ ಒಳ್ಳೆ ಎನರ್ಜಿ ಕೊಡುತ್ತೆ. ಬೆಲ್ಲ ಬಳಸೋದ್ರಿಂದ ಇದರಲ್ಲಿ ಕಬ್ಬಿಣ ಅಂಶ ಹೆಚ್ಚಾಗಿರುತ್ತೆ. ಇದು ರಕ್ತಹೀನತೆ ತಡೆಯಲು ಮತ್ತು ಮೂಳೆಗಳ ಬಲವರ್ಧನೆಗೆ ತುಂಬ ಸಹಕಾರಿ. ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಉಳಿದಿದ್ದ ಮಿಶ್ರಣ ಇದಕ್ಕೆ ಹಾಕಿ ಚಿಕ್ಕಿ ಥರ ಮಾಡೋಣ ಅಂತಿದ್ದೀನಿ. ಇದರಿಂದ ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗಿರುತ್ತೆ. ಇಲ್ಲಿ ನೋಡಿ ಲಕ್ಕಿ ಶೇಂಗಾ ಉಂಡೆ ಬದಲು ಅದನ್ನು ಶೇಂಗಾ ಪಾಪ್ಕಾರ್ನ್ ಮಾಡಿಬಿಟ್ಟ. ಲಕ್ಕಿ ಯಾವಾಗಲೂ ಅವರ ಅಪ್ಪ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದ್ದಾನೆ. ಇಷ್ಟಪಟ್ಟು ತಿನ್ನೋ ಈ ಕ್ಷಣ ನೋಡಿದಾಗಲೇ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗೋದು. ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಲಕ್ಕಿ ಲಿಟಲ್ನೆಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.